ಹಾಯ್ ಫ್ರೆಂಡ್ಸ್, ಮ್ಯಾಕ್ಸಿ ಡ್ರೆಸ್ ಯಾವ ಥರ ಕಟಿಂಗ್ ಮಾಡೋದು ಅಂತ ನೋಡೋಣ. ನೋಡಿ, ಈ ಥರ ಬಟ್ಟೆ 4 ಲೇಯರ್ ಹಾಕ್ಕೊಳ್ಬೇಕು. ಮೇಲೆ ಟಾಪ್ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಉದ್ದ 13 ಇಟ್ಟಿದ್ದೀನಿ. 12 ರೆಡಿ ಬೇಕು. 1 ಇಂಚು ಎಕ್ಸ್ಟ್ರಾ 13ಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಒಂದು ಗೆರೆ ಎಳ್ಕೊಂಡು ತುಂಬಾ ಚೆನ್ನಾಗಿ ಬರುತ್ತೆ. ನಾವು ರೆಡಿಮೇಡ್ಗೆ ಅಷ್ಟು ದುಡ್ಡು ಕೊಟ್ಟು ತರೋದಕ್ಕಿಂತ ನೀವು 250 300 ಬಟ್ಟೆ ತೊಗೊಂಬಂದರೆ ಆರಾಮ್ಸೆ ಒಳ್ಳೆ ಟಾಪ್ ರೆಡಿ ಆಗುತ್ತೆ. ನೋಡಿ, ನಾನಿಲ್ಲಿ 2.5 ಇಡ್ತಾ ಇದ್ದೀನಿ ನೆಕ್ಕು. ಫುಲ್ ಶೋಲ್ಡರು 6 ಇಟ್ಟಿದ್ದೀನಿ. ನಿಮಗೆ ಡೀಪ್ ಎಷ್ಟು ಬೇಕಾದರೂ ನೋಡಿ ಇಟ್ಕೊಳ್ಳಿ. ಇಲ್ಲಿ ನಾನು 4.25 ಇಡ್ತಾ ಇದ್ದೀನಿ. ಸ್ವಲ್ಪ ಬ್ರಾಡ್ ಬೇಕು ಅನ್ನೋರು ಇನ್ನು 5ಕ್ಕೆ 6ಕ್ಕೆಲ್ಲ ಇಟ್ಕೊಂಡ್ರು ಚೆನ್ನಾಗಿ ಬ್ರಾಡಾಗಿ ಬರುತ್ತೆ. ನೋಡಿ, ನೆಕ್ 2.5, ಶೋಲ್ಡರು 3.25 ಇಡ್ತಾ ಇದ್ದೀನಿ. ಟೋಟಲಿ 6 ಇದೆ. ನೋಡಿ, ಇಲ್ಲೂ ಅಷ್ಟೇ ಕೆಳಗಡೆ 6ಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಆರ್ಮೋಲ್ಗೆ ನಾವು ಏನು ಶೋಲ್ಡರ್ ಇಟ್ಟಿರ್ತೀವಿ ಆರ್ಮೋಲು ಅಷ್ಟೇ 6ಕ್ಕೆ ಇಡಬೇಕು. ಕರೆಕ್ಟಾಗಿ ಬರುತ್ತೆ ಫಿಟ್ಟಿಂಗ್ ತುಂಬ ಚೆನ್ನಾಗಿ. ನೋಡಿ, ಈ ಥರ ಒಂದು ಗೆರೆ ಎಳ್ಕೊಳ್ಬೇಕು. ನೋಡಿ, ಒಂದು ಕಾಲ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ಶೇಪ್ ತಗೊಳ್ಳೋದಕ್ಕೆ. ಸ್ವಲ್ಪ ದಪ್ಪ ಇರೋರಿಗೆಲ್ಲ 1.5 ತಗೊಂಡ್ರೆ ಸರೋಗುತ್ತೆ. ತುಂಬ ಸಣ್ಣ ಇರೋರಿಗೆ 1 ಕಾಲು ತಗೊಂಡ್ರೆ ಸಾಕಾಗುತ್ತೆ. ನೋಡಿ, ನಾವೇನು 6ಕ್ಕೆ ಇಟ್ಟಿರ್ತೀವಿ ಮಧ್ಯಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ಚೆಸ್ಟ್ ಲೂಸು 9, ಮಾರ್ಜಿನ್ಗೆ 2 ಇಂಚ್ ಇಟ್ಟಿದ್ದೀನಿ. ಕರೆಕ್ಟಾಗಿ ಇದೆ. ನೋಡಿ, ಈ ಥರ ಅರ್ಧ ಇಂಚಿಗೆ ಫ್ರಂಟ್ ಶೇಪ್ ಈ ಥರ ಒಂದು ತಗೊಳ್ಬೇಕು. ನೋಡಿ, ಇಲ್ಲಿ ವೇಸ್ಟು ನಾನಿಲ್ಲಿ 8ಕ್ಕೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. 1 ಇಂಚು ಡಾಟ್ಗೆ, ಟೋಟಲಿ 9 ಇಂಚಿಗೆ, ಮತ್ತು ಮಾರ್ಜಿನ್ಗೆ 2 ಇಂಚು. ನೋಡಿ, ಈ ಥರ ಒಂದು ಗೆರೆ ಎಳ್ಕೊಳ್ಬೇಕು. ನಾವು ಸ್ಟಿಚ್ ಮಾಡಬೇಕಾದ್ರೆ ಗೆರೆ ಮೇಲೇ ನೀಟಾಗಿ ಬರುತ್ತೆ ಫಿನಿಶಿಂಗು. ನೋಡಿ, ಈ ಥರ ನೋಡಿ, ಇದು ಆರ್ಮಲ್ಲು ನಮಗೆ 8 ರೆಡಿ ಇರಬೇಕು. ನೋಡಿ, ಕರೆಕ್ಟಾಗಿ ಬರ್ತಾ ಇದೆ. ನಿಮ್ಗೇನಾದರೂ ಕಡಿಮೆ ಬಂತು ಅಂದರೆ 1/4 ಇಂಚಷ್ಟು ಕೆಳಗಡೆ ಮಾಡಿಕೊಂಡು ಆರ್ಮಲ್ ಶೇಪ್ ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ. ನೋಡಿ, ಇಲ್ಲಿ ಅರ್ಧ ಇಂಚಷ್ಟು ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಸ್ವಲ್ಪ ಕ್ರಾಸಾಗಿ ಶೇಪ್ ತೆಗೆದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾವೇನು ಡಾಟ್ ಪಾಯಿಂಟ್ ಇರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೋಡಿ 8 ಮತ್ತು 9ಕ್ಕೆ ಒಂದು ಡಾಟ್ ಪಾಯಿಂಟ್ ಇದೆ. ಅದರಲ್ಲಿ 4.25ಗೆ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಂಡು ಮೇಲೆ 4 ಇಂಚು ಉದ್ದ ಡಾಟ್ ಪಾಯಿಂಟ್ಗೆ ಈ ಥರ ಒಂದು ಗೆರೆ ಎಳ್ಕೊಳ್ಬೇಕು. ನೋಡಿ, ಈ ಥರ ಗೆರೆ ಎಳ್ಕೊಂಡು ಇಲ್ಲ ಅರ್ಧ ಇಂಚಷ್ಟು ತೆಗೆದ್ರೆ ತುಂಬ ಚೆನ್ನಾಗಿ ಬರುತ್ತೆ ಡ್ರೆಸ್ಸು. ನೋಡಿ, ಈ ಥರ ಏನಿದೆ ಆ ಡಾಟ್ ಪಾಯಿಂಟ್ಗೆ ಕರೆಕ್ಟಾಗಿ ಜಾಯಿನ್ ಮಾಡಬೇಕು. ನೋಡಿ, ಏನಾದರೂ ನಿಮಗೆ ಶೋಲ್ಡರ್ ಡ್ರಾಪು ಆ ಥರ ಅಂದರೆ ಒಂದು 1/4 ಇಂಚಷ್ಟು ತೆಗೆದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ. ನೋಡಿ, ಈ ಥರ ಕಟ್ ಮಾಡಿ ತೆಗೆದ್ಬಿಡ್ಬೇಕು. ಈ ಥರ ತೆಗೆಯೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಡ್ರೆಸ್ಸು ಸ್ಟಿಚ್ ಮಾಡಿದಾಗ. ನೋಡಿ, ಈ ಥರ ನೀಟಾಗಿ ಕಟ್ ಮಾಡಿಕೊಂಡ್ರೆ ನಾನು ಫ್ರಂಟು ಬ್ಯಾಕ್ 2 ಒಟ್ಟಿಗೆ ಹಾಕಿದ್ದೀನಿ. ಸಪ್ರೇಟ್ ಏನು ಕಟ್ ಮಾಡ್ತಾ ಇಲ್ಲ. ನೋಡಿ, ಅದು ಬಟ್ಟೆನಲ್ಲಿ ಡಿಸೈನ್ದೇನೋ ಇದು ಬಂದಿರೋದು, ಅದು ಮಾರ್ಜಿನ್ದೇನೋ ನಂಬರ್ ಇದೆ. ಕರೆಕ್ಟಾಗಿ ಸ್ಟಿಚ್ಚಿಗೆ ಹೋಗುತ್ತೆ. ನೋಡಿ, ಇಲ್ಲೊಂದು ನಾಚ್ ಹಾಕ್ಕೊಳ್ಬೇಕು ಸ್ಟಿಚ್ ಮಾಡಬೇಕಾದ್ರೆ. ಮೇಲೆ 2 ಲೇಯರ್ ಮಾತ್ರ ತಗೊಂಡು ಫ್ರಂಟ್ ಪಾರ್ಟು ಕಟ್ ಮಾಡಬೇಕು.
ನೋಡ್ಕೊಳ್ಳಿ, 2 ಲೇಯರ್ ಮಾತ್ರ ತಗೊಳ್ಬೇಕು. ನೋಡಿ, ಈ ಥರ ಫ್ರಂಟ್ ಪಾರ್ಟಲ್ಲಿ ಅರ್ಧ ಇಂಚಿಗೆ ಈ ಥರ ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಸ್ಕ್ವೇರ್ ಇಟ್ಟಿದ್ದೀನಿ. ನೆಕ್ಕು ಫ್ರಂಟು ಬ್ಯಾಕಲ್ಲಿ ಎರಡೂ ಸ್ಕ್ವೇರೇ. ನೋಡಿ, ಫ್ರಂಟ್ ಪಾರ್ಟ್ ಮಾತ್ರ ತಗೊಂಡು ನಿಮಗೆ ಬ್ರಾಡ್ ಜಾಸ್ತಿ ಬೇಕು ಅಂದರೆ ಇನ್ನೂ 1 ಇಂಚ್ 2 ಇಂಚಷ್ಟು ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಬ್ರಾಡು. ಅದಿನ್ನೂ ಸ್ಟಿಚ್ ಮಾಡಿದಾಗ ಅರ್ಧ ಇಂಚು ಒಳಗಡೆಗೆ ಹೋಗುತ್ತೆ, ಆಗ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಡೀಪ್ ಜಾಸ್ತಿನೇ ಆಗುತ್ತೆ. ನೋಡಿ, ಈಗ ತೋಳು ಕಟ್ ಮಾಡೋದು. ಇಲ್ಲಿ ನಾನು ತೋಳು ಕಟ್ ಮಾಡ್ತಾಯಿದ್ದೀನಿ. ನೋಡಿ, ನೀಟಾಗಿ ಕಟ್ ಮಾಡ್ಕೊಳ್ಬೇಕಿಲ್ಲಿ. ಬಟ್ಟೆ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೆ ನೀಟಾಗಿ ಬರಲ್ಲ. ನೋಡಿ, ಇದರಲ್ಲಿ ಉದ್ದ 11ಕ್ಕೆ ಇಡ್ತಾಯಿದ್ದೀನಿ. 10 ರೆಡಿ ಬೇಕು. 1 ಇಂಚು ಮಾರ್ಜಿನ್ಗೆ 11 ಇಡ್ತಾಯಿದ್ದೀನಿ. ಈಗ ಒಂದು ಗೆರೆ ಹಾಕ್ಕೊಳ್ಬೇಕು. ನಾನಿಲ್ಲಿ 3 ಕಾಲಿಗೆ ಡೌನಿಂಗ್ ಇಡ್ತಾಯಿದ್ದೀನಿ. 3 ಕಾಲಿಗೆ ಈ ಥರ ಒಂದು ಗೆರೆ ಎಳ್ಕೊಳ್ಬೇಕು. ನೋಡಿ, ಲೂಸ್ ಬಂದು ತೊಳೆದು 5ಕ್ಕೆ ಇಡ್ತಾಯಿದ್ದೀನಿ. ಮಾರ್ಜಿನ್ಗೆ 2 ಇಂಚು. ನೋಡಿ, ಇಲ್ಲಿ ಆರ್ಮಲ್ ಲೂಸು 8ಕ್ಕೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಒಂದು ಬಟ್ಟೆ ಶಾರ್ಟೇಜ್ ಇದೆ, ಸ್ಟಿಚ್ ಮಾಡಬೇಕಾದ್ರೆ ಪೀಸ್ ಹಾಕ್ಕೊಳ್ಬೇಕು. ನೋಡಿ, ಈ ಥರ ಒಂದು ಗೆರೆ ಹಾಕ್ಕೊಂಡು ನೋಡಿ ಈ ಥರ ತಗೊಳ್ಬೋದು. ನಿಮಗೆ ಫೊಪ್ ಬೇಕು ಅಂದರೆ 2.5 ಇಂಚಿಗೆ ಇಡ್ತಾಯಿದ್ದೀನಿ ನಾನು. ಬಟ್ಟೆ ಅಷ್ಟೇ ಇರೋದು. ನಿಮ್ಗೆ ಜಾಸ್ತಿ ಬೇಕು ಅಂದರೆ, ತುಂಬ ಫೊಪ್ ಬೇಕು ಅಂದರೆ 5 ಇಂಚು 6 ಇಂಚಷ್ಟು ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 2.5ಗೆ ಫೊಪ್ಗೆ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಸ್ಟಿಚ್ ಮಾಡಿದಾಗ. ನೋಡಿ, ಈ ಥರನೇ ಕಟ್ಟಿಂಗ್ ಮಾಡಬೇಕು. ಸ್ಲೀವ್ಸು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲೊಂದು ನಾಚ್ ಹಾಕ್ಕೊಳ್ಬೇಕು ಮತ್ತು ಇಲ್ಲೊಂದು ನಾಚ್ ಹಾಕ್ಕೊಳ್ಬೇಕು. ನೋಡಿ, ಫ್ರಂಟದ್ದು ಮಾತ್ರ 2 ತಗೊಂಡು ಮೇಲೆ 2 ಲೇಯರ್ ತಗೊಂಡು ಅದು ಫ್ರಂಟ್ ಪಾರ್ಟಿಗೆ ಬರುತ್ತಲ್ವ, ಅರ್ಧ ಇಂಚಷ್ಟು ಈ ಥರ ಒಂದು ಶೇಪ್ ತೆಗಿಬೇಕು. ನೋಡಿ, ಇಲ್ಲೊಂದು ನಾಚ್ ಹಾಕ್ಕೊಳ್ಬೇಕು. ಅದಂದರೆ ಫ್ರಂಟಿಗೆ ಬರಬೇಕು ನಾವು ಸ್ಟಿಚ್ ಮಾಡಿದಾಗ. ನೋಡಿ, ತೋಳು ರೆಡಿ ಆಯಿತು. ನೋಡಿ, ಈಗ ಯಾವ ಥರ ಕಟ್ ಮಾಡೋದು, ಅಂಬ್ರೆಲಾ ಥರ ಬರಬೇಕಿದು ಮ್ಯಾಕ್ಸಿ ಅಂದರೆ. ನೋಡಿ, ಇಲ್ಲಿ 2 ಲೇಯರ್ ಬಟ್ಟೆ ಈ ಥರ ಮಡಚ್ಕೊಂಡು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಬೇಕು. ನಾನಿಲ್ಲಿ 2 ಮೀಟ್ರ್ ತೊಗೊಂಡಿದ್ದೀನಿ. ಪನ್ನ ದೊಡ್ಡ ಪನ್ನ ಇದೆ ಇದು. ನೋಡಿ, ಇಲ್ಲಿ 10ಕ್ಕೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ 10 ಅಂದರೆ ಈ ಸೈಡೂ ನೋಡಿ ಕರೆಕ್ಟಾಗಿ 10ಕ್ಕೆ ಒಂದು ಮಾರ್ಕ್ ಮಾಡಬೇಕು. ನೋಡಿ, ಸೆಂಟ್ರಲ್ಲಿ ಇಟ್ಕೊಂಡು ಸೆಂಟ್ರಲ್ಲಿ ಅಷ್ಟೇ 10ಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ, ಹೊಸ್ದಾಗಿ ಕಲಿಯೋರಾದರೆ ನೋಡಿ ಈ ಥರ ಟೇಪ್ ಇಟ್ಕೊಂಡೆ ಇದು ಮಾಡಿ ನೀಟಾಗಿ ಬರುತ್ತೆ ನಿಮಗೆ ರೌಂಡ್ ಶೇಪ್ ತೆಗಿಯೋಕ್ಕೆ ಬರಲ್ಲ ಅನ್ನೋರು. ನೋಡಿ, ಈ ಥರ ಮಾಡಿ ನೀಟಾಗಿ ಬರುತ್ತೆ. ನೋಡಿ, ಈಗ ಅಳದು ನೋಡಿದ್ರೂ ಕರೆಕ್ಟಾಗಿ ಬರುತ್ತೆ. ನಮಗೆ ಸೊಂಟದ ಲೂಸ್ ಎಷ್ಟು ಬೇಕೋ
ನನಗೆ 29 ಬೇಕು. ಅದರಲ್ಲಿ 14ವರೆ ಕರೆಕ್ಟಾಗಿ ಬಂದಿದೆ ನೋಡಿ. ಉದ್ದ 36ಕ್ಕೆ ಮಾರ್ಕ್ ಮಾಡ್ತಾಯಿದ್ದೀನಿ ನಾನು. ಮೇಲೆಯಿಂದ ಟೇಪ್ ಇಟ್ಕೊಂಡು ಈ ಥರ 36ಕ್ಕೆ ಒಂದು ಮಾರ್ಕ್ ಮಾಡಿಕೊಂಡ್ರೆ ಉದ್ದ ಎಷ್ಟು ಬೇಕೋ ನೋಡಿಕೊಂಡು ನಮ್ಮ ಡ್ರೆಸ್ಸಲ್ಲಿ ಎಷ್ಟಿದೆಯೋ ಮಾಡ್ಕೊಳ್ಬೇಕು ನೋಡಿ. ಈ ಥರ ನೀಟಾಗಿ ಮೇಲೇ ಈ ಥರ ಮಾರ್ಕ್ ಮಾಡಿಕೊಂಡ್ರೆ ಕಟ್ ಮಾಡೋಕ್ಕೆ ನೀಟಾಗಿ ಗೊತ್ತಾಗುತ್ತೆ. ಇದು ವೈಟು ಟಾಪು, ಚಿಕ್ಕದಾಗಿ ಫ್ಲವರ್ ಇದೆ, ಕಾಣಿಸ್ತಾ ಇಲ್ಲ ಅಷ್ಟೊಂದು ನೋಡಿ. ಈಗ ಮೇಲೆದು ಈ ಥರ ನೀಟಾಗಿ ಕಟ್ ಮಾಡಿಕೊಂಡು ನೋಡಿ, ಕೆಳಗಡೆನೂ ಅಷ್ಟೇ ಮಾರ್ಕ್ ಮಾಡಿರೋದು ಏನಿದೆಯೋ ನೀಟಾಗಿ ಅದ್ರ ಮೇಲೆ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾವು ಅಳತೆ ಕರೆಕ್ಟಾಗಿ ಇಟ್ಕೊಂಡು ಶೇಪಲ್ಲಿ ತೆಗೆದ್ರೆ ತುಂಬ ಚೆನ್ನಾಗಿ ಬರುತ್ತೆ ಡ್ರೆಸ್ಸು. ನೀವು ಈ ಡ್ರೆಸ್ಸು ಆ ಹೊರಗಡೆ ತೊಗೊಳ್ಬೇಕು ಅಂದರೆ 500-600 ಆ ಥರ ಆಗುತ್ತೆ. ಏನಿಲ್ಲ 250ನಲ್ಲೇ ಆರಾಮ್ಸೆ ಒಂದು ಡ್ರೆಸ್ ರೆಡಿ ಆಗುತ್ತೆ. ನೋಡಿ, ಕಟ್ ಮಾಡಿದಾಗಿದೆ ನೋಡಿ. ಈ ಥರನೇ ಬರಬೇಕು. ನಿಮ್ಗೆ ಜಾಸ್ತಿ ಅಂಬ್ರೆಲಾ ಥರ ಬರಬೇಕು ಅಂದರೆ ಬಟ್ಟೆ ನೋಡಿ ದೊಡ್ಡದಾಗಿ ಹಾಕ್ಕೊಂಡ್ರೆ ಆ ಥರ ಬರುತ್ತೆ ನೋಡಿ. ಸ್ಟಿಚ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಒಂಚೂರು ಎಲ್ಲೂ ಏನು ಹೆಚ್ಚು ಕಡಿಮೆನೇ ಬಂದಿಲ್ಲ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಸ್ಕ್ವಯರ್ ಎಲ್ಲ ಇಟ್ಟಿರೋದು ಸಾಕಾಗುತ್ತೆ ನೋಡಿ. ಪಫ್ ತೋಳು ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಬ್ಯಾಕು ಫ್ರಂಟ್ ಎರಡೂ ಸ್ಕ್ವೇರ್ ಇಟ್ಟಿದ್ದೀನಿ ನೋಡಿ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.